ನಮಸ್ಕಾರ ರೈತ ದೇವರು. ಬೆಳೆ ವಿಮೆ ಅನ್ನೋಂಥದ್ದು ಒಂದು ಮೋಸದ ಜಾಲ ಅನ್ನೋಂಥದ್ದು ಹಾವೇರಿ ಜಿಲ್ಲೆ ರೈತರು ಮಾತಾಡ್ಕೊಳಕತ್ತಾರ. ಯಾಕಂದ್ರೆ ರೈತರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ವಂತಿಕೆ ಹಣವನ್ನು ಕ್ರೋಢೀಕರಣ ಮಾಡ್ಕೊಂಡು ಇನ್ಶೂರೆನ್ಸ್ ಕಂಪ್ನಿಯವರು ಲಪಟಾಯಿಸುವಂತಹ ಒಂದು ಹುನ್ನಾರ ನಡೆದೈತಿ ಅಂತಂದು ನಮ್ಮ ರೈತರು ಹೇಳಕತ್ತಾರ. ಇದ್ರಾಗ ದೊಡ್ಡ ದೊಡ್ಡವ್ರ ಕೈವಾಡನೂ ಐತಿ ಅಂತಂದು ಅದನ್ನು ಮಾತಾಡ್ಕೊಳಕತ್ತಾರ. ಯಾಕಂದ್ರೆ ಇನ್ಶೂರೆನ್ಸ್ ಕಂಪ್ನಿಯವ್ರಿಗೆ ಆ ರೂಲ್ಸ್ ಅನ್ವಯ ಆಗತ್ತೈತಿ, ಮಾರ್ಗಸೂಚಿ. ರೈತರಿಗೆ ಅನ್ವಯ ಆಗಲ್ಲ. 10ನೇ ತಿಂಗಳದಾಗ ಕಂಡು ಕೇಳಿರದಂಥ ಮಳೆ ಬಿದ್ದಿತ್ತು. ಆವಾಗ ಜಿಲ್ಲೆಯ 82,000 ರೈತರು ಅರ್ಜಿ ಸಲ್ಲಿಕೆ ಮಾಡಿದರು. ಮಧ್ಯಂತರ ಬೆಳೆ ಪರಿಹಾರಕ್ಕೆ 72 ತಾಸಿನಾಗ ಅರ್ಜಿ ಸಲ್ಲಿಕೆ ಮಾಡಬೇಕು. 48 ಗಂಟೆ ಒಳಗೆ ಅವ್ರು ಬಂದು ವೀಕ್ಷಣೆ ಮಾಡಬೇಕು ಮತ್ತು ತತ್ಕ್ಷಣ ಹಣ ರಿಲೀಸ್ ಮಾಡಬೇಕು ಅಂತಂದು ರೂಲ್ಸ್ನಾಗ ಐತಿ. ಆದರೆ ಇದು ಇನ್ಶೂರೆನ್ಸ್ ಕಂಪ್ನಿಯಾಗಿ ಅನ್ವಯಿಸಲ್ಲ. ಯಾಕಂದ್ರೆ ಬೆಳೆ ವಿಮೆನ ಇವರು ಜೂನ್ 25ಕ್ಕೆ ತುಂಬ್ರಿ, ಜುಲೈ 25ಕ್ಕೆ ತುಂಬ್ರಿ ಅಂತಂದು ಒಂದು ಡೇಟ್ ಹೆಂಗೆ ಫಿಕ್ಸ್ ಮಾಡಿರ್ತಾರೆ, ಹಂಗೆ ರೈತರಿಗೂ ಹಣ ಕೊಡೋಕೆ ಇವರು ಮಧ್ಯಂತರ ಬೆಳೆ ವಿಮೆ ಪರಿಹಾರ ಇಷ್ಟು ದಿವಸದೊಳಗೆ ಕೊಡಬೇಕು, ಬಾಕಿಯವು ಸಿ ಎಕ್ಸ್ಪೆರಿಮೆಂಟ್ ಆಗಿದ್ದು ಇಷ್ಟು ದಿವಸದೊಳಗೆ ಕೊಡಬೇಕು ಅಂತಂದು ಅದನ್ನ ಯಾಕೆ ಡೇಟ್ ಫಿಕ್ಸ್ ಮಾಡಲ್ಲ? ಇವೆಲ್ಲ ಮಾರ್ಗಸೂಚಿ ಒಳಗೆ ಬದಲಾವಣೆ ಆಗಬೇಕು, ಅದರೊಳಗೆ ಅನುಷ್ಠಾನನೂ ಆಗಬೇಕು. ಇವರು ಅದನ್ನು ಪರಿಶೀಲನೆ ಮಾಡೋಕೆ 1 ತಿಂಗಳು ಟೈಮ್ ತಗೊಂಡ್ರು. ಮತ್ತಿನ್ನು ಅವನ್ನ ಡಾಟಾ ಎಂಟ್ರಿ ಅಂತ, ಆ ಡಾಟಾ ಎಂಟ್ರಿ ಮಾಡೋಕೆ ತಂತ್ರಾಂಶದಾಗ ಎಂಟ್ರಿ ಮಾಡೋಕೆ ಇವರು ಈ 2 ತಿಂಗಳು ತಗೊಂಡ್ರು. ಒಟ್ಟಾರೆ 3 ತಿಂಗಳು ಟೈಮ್ ತಗೊಂಡಾರ. ಈಗ ಮತ್ತು ಇನ್ಶೂರೆನ್ಸ್ ಕಂಪ್ನಿಯವ್ರಿಗೆ ಕೇಳಿದ್ರೆ ಆಧಾರ್ ಕಾರ್ಡ್ ಮ್ಯಾಚ್ ಐತಿ ಇಲ್ಲೋ, ಬ್ಯಾಂಕ್ ಪಾಸ್ಬುಕ್ ಮ್ಯಾಚ್ ಐತಿ ಇಲ್ಲೋ, ಹೆಸರು ಮ್ಯಾಚ್ ಹಾಕೋವಿಲ್ಲೋ ಅಂತ ಸಬೂಬು ಹೇಳಕತ್ತಾರೆ ಇವರು. ನೋಡಿರಿ, ಇವತ್ತು ಇಲ್ಲಿ ಬಟನ್ ಒತ್ತಿಕ್ಕಿದೆ ಅಂದ್ರೆ ಡೆಲ್ಲಿಯಾಗ ಕೂತ್ಕೊಂಡು ನಾವು ನೋಡ್ತಾನೆ, ಡೆಲ್ಲಿಯಾಗಿಂದ ಬಟನ್ ಒತ್ತಿಕ್ಕಿದ್ರೆ ಇಲ್ಲಿ ಕೂತ್ಕೊಂಡು ನೋಡೋಂಥ ತಂತ್ರಜ್ಞಾನಗಳು ಅದಾವು. ಡಿಜಿಟಲ್ ಇಂಡಿಯಾ ಅಂತಂದಾಗೈತಿ. ಇಂಥದ್ರಾಗ ಇವರು ಇಂಥವೆಲ್ಲ ಸಬೂಬು ಹೇಳ್ಕೊಂತ ಕೂತ್ಕೊಂಡ್ರೆ ನಡೆಯಲ್ಲ. ನಮ್ಮ ರೈತರಿಗೆ ಈಗಾಗಲೇ 3 ತಿಂಗಳು ತಡ ಮಾಡಿದ್ದಕ್ಕೆ 18% ಬಡ್ಡಿ ಹಾಕಿ ನಮಗೆ ಮಧ್ಯಂತರ ಬೆಳೆ ವಿಮೆ ಪರಿಹಾರ 2 ದಿನದಾಗ ಬಿಡುಗಡೆ ಮಾಡಲಿಕ್ಕಂದ್ರೆ 4ನೇ ತಾರೀಕಿಗೆ ಹಾವೇರಿ ಜಿಲ್ಲೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಯತೈತಿ. ನಾವು ಹಾವೇರಿ ಜಿಲ್ಲೆ ರೈತರೆಲ್ಲರೂ 4ನೇ ತಾರೀಕಿಗೆ ಪ್ರಗತಿ ಪರಿಶೀಲನಾ ಸಭೆಗೆ ಮುತ್ತಿಗೆ ಹಾಕಬೇಕಾಗತ್ತೆ ಅಂತಂದು ಎಚ್ಚರಿಸುತ್ತಾ, ರೈತ ಸಂಘದ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.